ಇರಾನ್ ವಾರ್ ಎಫೆಕ್ಟ್ ತಟ್ಟಿದೆ. ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಹೆಚ್ಚಾಗಿದೆ. ಗ್ಯಾಸ್ ಪ್ರತಿ ಯೂನಿಟ್ಗೆ 40 ರೂಪಾಯಿ ಹೆಚ್ಚಳವಾಗಿದೆ. 50ರಿಂದ 90 ರೂಪಾಯಿಗೆ ಸಿಲಿಂಡರ್ನ ದರ ಏರಿಕೆಯಾಗಿದೆ. LPG ಅಭಾವ ಹಾಗೆ ಹೋಟೆಲ್ ಉದ್ಯಮಕ್ಕೆ ಇದು ಸಂಕಷ್ಟವನ್ನ ತಂದಿಟ್ಟಿದೆ. ಹೋಟೆಲ್ ಉದ್ಯಮಿಗಳಿಗೆ ಆರ್ಥಿಕ ಹೊಡೆತವನ್ನ ನೀಡ್ತಾ ಇದೆ. ಬೆಳಗಾವಿಯಲ್ಲಿ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಹೆಚ್ಚಾಗಿ ತಟ್ಟಿರುವಂತೆ ಕಾಣಿಸ್ತಾ ಇರುವಂತದ್ದು. ಕಮರ್ಷಿಯಲ್ ಗ್ಯಾಸ್ನ ದರ ಹೆಚ್ಚಳದಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾದಂತೆ ಕಾಣಿಸ್ತಿದೆ. ಅಂತ ಹೇಳಿದ್ರೆ ವಾರ್ ಸ್ಟಾರ್ಟ್ ಆದ್ಮೇಲೆ 15 ದಿವಸದ ತನಕ ಹಳೆ ಮೂಲ ಬೆಲೆನೇ ಇತ್ತು. ನಮ್ಮದು ಪೈಪ್ಲೈನ್ ಗ್ಯಾಸ್ ಇದೆ. ಅವು ಆದಮೇಲೆ ಏನಾಗಿದೆ, ಇವರು ಸಡನ್ನಾಗೆ ನಮಗೆ ಒಂದು ನೋಟಿಸ್ ಕಳಿಸಿ ಡಬಲ್ ರೇಟ್ ಮಾಡಿದ್ರು. ಡಬಲ್ ರೇಟ್ ಮಾಡಿದಾಗ ನಮಗೆ ಏನಾಗ್ತದೆ, ದುಡ್ದಿದ್ದು ಪೂರ ಗ್ಯಾಸಿಗೆ ಹಾಕಿದಾಗ ನಮಗೆ ಪಗಾರ ಕೊಡೋಕ್ಕಿರ್ತದೆ, ಬೇರೆ ಬೇರೆ ಎಕ್ಸ್ಟ್ರಾ ಖರ್ಚು ಇರ್ತದೆ. ಹಾಗಾಗಿ ಗ್ಯಾಸ್ ಬೆಲೆ ಏರಿದ ತಕ್ಷಣ ಡೈರೆಕ್ಟ್ ನಮಗೆ ಹೊಡೆತ ಬೀಳ್ತದೆ. ಈಗ ರಾಜ್ಯ ಸರ್ಕಾರಕ್ಕೆ ಅಂದರೆ ನಮಗೆ ಕೇಳೋಷ್ಟು ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ. ಸೊ ಇದನ್ನು ಈ ರೀತಿ ಡಬಲ್ ಮಾಡ್ತಾ ಕೂತ್ರೆ ನಮ್ಮ ಹೋಟ್ಲು ಪೂರ ಲಾಸಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ನಾವು ಈಗ ನೋಡಿರಿ, ಗ್ಯಾಸ್ ಹೆಚ್ಚಾದಂಗೂ ನಮಗೆ ಇಡ್ಲಿ ಬೆಲೆ 100 ರೂಪಾಯಿ 200 ರೂಪಾಯಿ ಮಾಡೋಕ್ಕಾಗೋದಿಲ್ಲ. ಮೂಲ ಬೆಲೆ ಒಂದು 5-10 ರೂಪಾಯಿ ಜಾಸ್ತಿ ಮಾಡ್ಬೋದು ಹೊಸ ಗೀಸದು. ಹಾಗಾಗಿ ನಿಜಕ್ಕೂ ಇದು ಮಧ್ಯಮ ವರ್ಗದವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಮನೆಯಲ್ಲಿ ಅಡುಗೆ ಮಾಡುವಂಥ ಹೆಣ್ಮಕ್ಕಳಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ. ತೊಂದರೆ ಅನ್ನೋದಕ್ಕಿಂತ ಅದು ಆರ್ಥಿಕ ಹೊರೆನೇ. ಆರಂಭದಲ್ಲಿ ಎಷ್ಟು 400-500 ಇದ್ದಂಥ ಇದ್ರ ಬೆಲೆ ಈಗ ಏಕಾಏಕಿ ಅದು ಡಬಲ್ ಮಾಡಿದರೆ ನಿಜಕ್ಕೂ ದೇಶದ ಸಾಮಾನ್ಯ ಜನರಿಗೆ ಇದು ಹೊಡೆತಾನೆ ಸರಿ.